ನಮ್ಮ RCB ತಂಡ ಇವಾಗ ಪ್ರಯಾಣ ನಡೆಸಿರೋದು ಜೈಪುರ್ ಕಡೆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಪಿಂಕ್ ಸಿಟಿ ಅಂತ ಏನು ಕೇಳ್ತೀವೋ ಮೆನ್ ಇನ್ ಪಿಂಕ್ ಕಾಯ್ತಾ ಇದ್ದಾರೆ ಮೆನ್ ಇನ್ ರೆಡ್ಗೆ ಆ ಒಂದು ಮ್ಯಾಚ್ ಹೋಸ್ಟ್ ಮಾಡೋದಕ್ಕೆ. RCB ತಂಡದಲ್ಲಿ ನನಗೆ ಕೇಳಿದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಆಗಿ ನಡೆಸ್ತಾ ಇರೋದು. ಹೋಮ್ ಅಡ್ವಾಂಟೇಜ್ ಅಂತ ಏನು ಹೇಳ್ತೀವೋ ಅದು ತೊಗೊಳಕ್ಕಾಗಿಲ್ಲ. ಬಿಕಾಸ್ ಬ್ಯಾಟಿಂಗ್ ಫಸ್ಟಲ್ಲಿ ಯಾರೇ ಆಡಿದ್ರು ಕಷ್ಟ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಲಾಸ್ಟ್ ಫ್ಯೂ ಗೇಮ್ಸಿಂದ. ಅದೇ ಆಗ್ತಾ ಇರೋದು ಕೂಡ. ಬಟ್ ಅವೇ ಗೇಮ್ಸಲ್ಲಿ ಚೆನ್ನಾಗಿ ಆಡ್ತಾ ಇರೋದು ಒಂದು ಬಿಗ್ ಪ್ಲಸ್, ಬಿಗ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಅವರು ಕೂಡ ಕಾನ್ಫಿಡೆಂಟ್ ಆಗಿ ಹೋಗ್ತಾ ಇರ್ತಾರೆ. ಬ್ಯಾಟಿಂಗಲ್ಲಿ ಕಂಡೀಷನ್ಸ್ ಅಷ್ಟೇನು ಕಾಟ ಕೊಟ್ಟಿಲ್ಲ ಅಂದಾಗ ಬ್ಯಾಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದಕ್ಕೆ ಬೌಲರ್ಸು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡಿದ್ದಾರೆ. ನೀವು ಯಾವುದೇ ಒಂದು ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಐ ಫೀಲ್ 11-12 ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಡೇ ಗೇಮ್ ಆಗಿರೋದ್ರಿಂದ ಇನ್ನೂ ಕೂಡ ಫೇವರೇಬಲ್ ಆಗಿರುತ್ತೆ. ಕಂಡೀಷನ್ಸ್ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೋದು. ಬಟ್ ರಾಜಸ್ಥಾನ್ ಅವರಿಗೆ ನೀವು ನೋಡಿದ್ರೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಹಸರಂಗ ಅವರು ಲಾಸ್ಟ್ ಮ್ಯಾಚ್ ಅವೈಲೇಬಲ್ ಇರಲಿಲ್ಲ. ತೀಕ್ಷ್ಣ ಹಸರಂಗ ಮಿಡಲ್ ಓವರ್ಸಲ್ಲಿ ಒಂದು ಕಾಂಬಿನೇಷನ್ ಚೆನ್ನಾಗಿ ಆಗ್ತಾ ಇದ್ರು. ಮಿಡಲ್ ಓವರ್ಸಲ್ಲಿ ವಿಕೆಟ್ ಪಿಕ್ ಮಾಡೋರು ಸಿಗ್ತಲ್ಲ. ಜಾಫ್ರಾ ಆರ್ಚರ್ ಬೆಂಕಿ ಬೌಲಿಂಗ್ ಮಾಡ್ತಾ ಇದ್ರು ಅವ್ರಿಗೆ ಸಪೋರ್ಟ್ ಇಲ್ಲಿ ಸ್ವಲ್ಪ ಕಮ್ಮಿ ಸಿಗ್ತಾ ಇರೋದ್ರಿಂದ ವೀಕ್ನೆಸ್ ಕಾಣಿಸ್ತಾ ಇದೆ. ಬೇರೆ ಏನಾರ ಚೇಂಜಸಲ್ಲಿ ಒಂದು ಅಟ್ಲೀಸ್ಟ್ 1-2 ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಬಟ್ ಡಿಪೆಂಡೆನ್ಸಿ ಇರೋದು ನಮ್ಮ ಇಂಡಿಯನ್ ಬ್ಯಾಟರ್ಸ್ ಮೇಲೆ. ಟಾಪ್ 5 ಇಂಡಿಯನ್ ಬ್ಯಾಟರ್ಸ್ ಆಗಿರೋದ್ರಿಂದ ಒಂದೇ ಸತಿ 2-3 ಜನ ಫೈರ್ ಆಗಿದ್ರೆ ಮ್ಯಾಚ್ ಗೆದ್ದಿದ್ದಾರೆ. ಒಬ್ಬರೇ ಫೈರ್ ಆದಾಗ ಸ್ವಲ್ಪ ಕಷ್ಟಪಟ್ಟಿರೋದು ರಾಜಸ್ಥಾನ್ ತಂಡ. ಸೊ ಫೀಲ್ಡಿಂಗ್ ಎಫರ್ಟ್ಸಲ್ಲೂ ಕೂಡ ಸ್ವಲ್ಪ ಪಿಕಪ್ ಮಾಡ್ಕೋಬೇಕಾಗತ್ತೆ. ಸೊ ಮಧ್ಯಾಹ್ನ ಮ್ಯಾಚ್ ಆಗೋದ್ರಿಂದ ಸೂಪರ್ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಹೈ ಸ್ಕೋರಿಂಗ್ ಮ್ಯಾಚ್ ಅಂತ ಅನಿಸ್ತಾ ಇದೆ ಮತ್ತೆ. ಬಟ್ ಕಾದಿ ನೋಡೋಣ. ಹೋಪ್ಫುಲಿ ಇನ್ನೊಂದು ಗೇಮಲ್ಲಿ RCB ಗೆದ್ದರೆ 8 ಪಾಯಿಂಟಿಂದ ಇನ್ನೂ ಟಾಪ್ ಆಫ್ ದ ಟೇಬಲಲ್ಲೇ ಮೇಂಟೈನ್ ಮಾಡ್ಬೋದು ಅನ್ನೋ ಒಂದು ಆಸೆ ಕೂಡ ಇದೆ.